ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ತೊಗರಿಬೇಳೆ ಒಬ್ಬಿಟ್ಟನ್ನ ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ. ಮತ್ತು ಇನ್ನೊಮ್ಮೆ ಕ್ಲಿಯರಾಗಿ ನಾನು ಕಾಯಿನ ಹಾಕ್ಬಿಟ್ಟು ಜಾಸ್ತಿ ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಡಿ ತೋರಿಸ್ತೀನಿ. ಇವಾಗ ನಾನು 1/4 kg ಮೈದಾ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕಡಿಮೆ ಆಗಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸರ್ ಮಾಡ್ಕೊತೀನಿ ಕೈನಲ್ಲಿ. ಮತ್ತು ಒಬ್ಬೊಬ್ರಿಗೆ ಕನಕ ಅಂತ ಹೇಳ್ತೀವಿ, ಇದನ್ನು ನಾವು ಕಲಿಸ್ತಾ ಇದ್ದೀನಲ್ಲ ಅದನ್ನು ಮಾಡಲಿಕ್ಕೆ ತುಂಬ ಜನಕ್ಕೆ ಬರೋಲ್ಲ. ಮತ್ತು ಒಬ್ಬಟ್ಟು ತುಂಬ ಜನಕ್ಕೆ ಮಾಡಲಿಕ್ಕೆ ಬರೋದೇ ಇಲ್ಲ. ಎಷ್ಟೋ ಜನ ನನಗೆ ಕೇಳಿದ್ದಾರೆ ರಿಕ್ವೆಸ್ಟ್ ಮಾಡಿ ಮತ್ತೊಮ್ಮೆ ತೋರಿಸು ಅಂತ. ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ನಾನು ಮಾಡಿ ಏನೆಲ್ಲ ನಾವು ಒಬ್ಬಟ್ಟಿನಲ್ಲಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕೈನಲ್ಲಿ ಕಲಿಸ್ಕೊಳ್ತೀನಿ ನಾನು. ಇದು ಮೇಯ್ನು ಇದೇನೇ ಚೆನ್ನಾಗಿ ನಮಗೆ ಬರಬೇಕು ಫ್ರೆಂಡ್ಸ್. ಓಕೆ, ಇದು ಚೆನ್ನಾಗಿ ನಾವು ಕಲಿಸ್ಲಿಲ್ಲ ಅಂದರೆ ಪರ್ಫೆಕ್ಟಾಗಿ ಒಬ್ಬಟ್ಟುಗಳು ಬರೋದಿಲ್ಲ, ಹರಿದೋಗುತ್ತೆ. ಮೇಯ್ನ್ ಇದೇ ಬೇಕಾಗಿರೋದು. ನಾನು 1/4 kg ಮೈದಾ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕಡಿಮೆ ಆಗಿ ಸೇಮ್ ಅದೇ ಬೌಲ್ನಲ್ಲಿ ಸ್ವಲ್ಪ ಕಡಿಮೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ ಆಪ್ಷನಿಗೆ ಬೇಕಂದರೆ ಅರಿಶಿನ ಪುಡಿನ ಹಾಕ್ಬೋದು. ಅರಿಶಿನ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈ ಥರ ಫೈನಲಾಗಿ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ ಅನಿಸುತ್ತೆ. ಇದನ್ನು ನಾನು ಇವಾಗ ಕೈ ಹೆಂಗಿದ್ರು ನಾನು ತೊಳಿಬೇಕಲ್ವ. ಸೊ ಕೈನ ಹಾಗೆ ತೊಳ್ಕೊಂಡು ಈ ನೀರಿನಲ್ಲಿ ಮೈದಾ ಹಿಟ್ಟನ್ನು ನಾನು ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡ್ತೀನಿ. ನಾನು ಅರ್ಧ ಗಂಟೆ ಟೈಮ್ ಇದ್ದರೆ 1 hour ನೀವು ನೆನೆಸಿ ಇಡ್ಬೋದು. ಈ ಥರ ಯಾಕೆ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ನೆನೆಯಕ್ಕೆ ಬಿಟ್ಬಿಟ್ಟು ಸೈಡಿಗೆ ಎತ್ತಿಟ್ಬಿಡೋಣ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಒಂದು 2 ಲೀಟ್ರ್ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಇದು 2 ಲೋಟ ತೊಗರಿಬೇಳೆ ಅಂದರೆ ಅರ್ಧ kg ತೊಗರಿಬೇಳೆನ ತೊಗೊಂಡು ವಾಶ್ ಮಾಡಿಕೊಂಡು 2 ಲೀಟ್ರ್ ನೀರಿನಲ್ಲಿ ಇವಾಗ ನೀರು ಕುದಿಬೇಕು ಫ್ರೆಂಡ್ಸ್. ಕುದಿಯೋಕ್ಕೆ ಮುಂಚೆ ಬೇಳೆನ ಖಂಡಿತ ಯಾವುದೇ ಕಾರಣಕ್ಕೂ ಹಾಕಬೇಡಿ, ಬೇಯಲ್ಲ, ಬಟ್ ಚೆನ್ನಾಗಿರಲ್ಲ. ಓಕೆನಾ, ನೀವು ಈ ಥರ ನೀರನ್ನ ಕುದಿಸಿ ಬೇಳೆನ ಬೇಯಿಸೋದ್ರಿಂದ ಸೂಪರಾಗಿ ಬೇಳೆಗಳು ಬೇಯುತ್ತೆ ಮತ್ತು ಒಬ್ಬಟ್ಟು ಸೂಪರಾಗಿ ಆಗುತ್ತೆ. ಓಕೆನಾ, ಈ ಥರ ಕುದ್ದ ನಂತರ 2 ಲೀಟ್ರ್ ನೀರು ತೊಗೊಂಡು, ಯಾಕೆಂದರೆ ಒಬ್ಬಟ್ಟಿನ ಸಾರು ಮಾಡಲಿಕ್ಕೆ ರಸ ಬೇಕಾಗುತ್ತಲ್ವ. ಸೊ ಈ ಥರ ನೋಡ್ಕೋಬೇಕು ಚೆನ್ನಾಗಿ. ನಾವು ಒಂದು ಬೆರಳಲ್ಲಿ ಈಚೆಗೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಮಧ್ಯದಲ್ಲಿ ಸ್ವಲ್ಪ ವೈಟ್ ಥರ ಇರುತ್ತೆ. ಸೊ ಅವಾಗ ಆಲ್ಮೋಸ್ಟ್ ಆಗಿದೆ ಅಂತ ಫುಲ್ಲು ನಾವು ನೋಡಿದ್ರೆ, ಇಲ್ಲ ಬಾಯಿನಲ್ಲೇ ಒಂದು ಕಾಳನ್ನ ಹಾಕ್ಕೊಂಡು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ಆಗಿದೆ. ನಾನೀಗ ಆ ನೀರನ್ನ ಬಸ್ಕೊಳ್ತೀನಿ ಬೇರೆ ಒಂದು ಪಾತ್ರೆನೆಲ್ಲ. ನೀರನ್ನ ವೇಸ್ಟ್ ಮಾಡೋಂಗಿಲ್ಲ. ಅದು ಒಬ್ಬಟ್ಟು ಸಾರು ಅಂತ, ಹೋಳಿಗೆ ಸಾರು ಅಂತ ಹೇಳ್ತೀವಲ್ಲ. ಸೊ ಅದನ್ನು ಮಾಡಲಿಕ್ಕೆ ನಾನಿವಾಗ ಪಾತ್ರೆಯಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ನೀರನ್ನ ಮಾತ್ರ ಡ್ರೈನ್ ಮಾಡ್ಕೊತೀನಿ ನಾನು. ಈ ಥರ ನೀರನ್ನ ಡ್ರೈನ್ ಮಾಡಿಕೊಂಡು ಇಟ್ಕೊಳ್ಳೋದು ಸೂಪರಾಗಿರುತ್ತೆ. ಒಬ್ಬಟ್ಟಿನ ಸಾರು ಅಂತೂ 2-3 ದಿವಸ ಇಟ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿ. ಒಬ್ಬಟ್ಟು ಸಾರು ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ನಾನು ಒಬ್ಬಟ್ಟು ಸಾರೇನು ಇವತ್ತು ತೋರಿಸ್ತಾ ಇಲ್ಲ. ನೀವು ಬೇಕಂದರೆ ಮುಂಚೆ ಹಾಕಿರೋ ವೀಡಿಯೋನ ನೀವು ನೋಡ್ಬೋದು. ಇವಾಗ ಬಸ್ತಿಟ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ಡ್ರೈನ್ ಆಗಾಗಿ, ನೀರಿದ್ರೂ ಸ್ವಲ್ಪ ಓಕೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮತ್ತು ನಾನು ಅದೇ ಪಾತ್ರೆಗೆ ವಾಪಸ್ ಹಾಕ್ಕೊಳ್ತಾಯಿದ್ದೀನಿ ಡ್ರೈನ್ ಆಗಿರೋದನ್ನು. ತುಂಬ ಟೇಸ್ಟಿಯಾಗಿ ಮತ್ತು ಕಡಲೆಬೇಳೆ ಒಬ್ಬಟ್ಟು ನಾನು ಮಾಡಿದ್ದೀನಿ, ಕಾಯಿ ಒಬ್ಬಟ್ಟು ನಾನು ಮಾಡಿದ್ದೀನಿ. ಒಮ್ಮೆ ನೀವು ಚೆಕ್ ಮಾಡ್ಬೋದು ನನ್ನ ವೀಡಿಯೋಗಳನ್ನ. ಇವಾಗ ನಾನು ಮತ್ತೆ ಅದೇ ಪಾತ್ರೆಯಲ್ಲಿ ವಾಪಸ್ ಹಾಕ್ಕೊಂಡು ಇವಾಗ ಸೋಂಪು ಕಾಳು ಬರುತ್ತಲ್ವ, ಸೋಂಪು ಕಾಳು ಮತ್ತು ಒಣಶುಂಠಿ ಮತ್ತು ಒಂದು 3-4 ಏಲಕ್ಕಿನ ತೊಗೊಂಡು ನಾನು ಪುಡಿ ಮಾಡ್ಕೊಂಬಿಟ್ಟು ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ಎಷ್ಟೋ ಜನ ಸೋಂಪು ಶುಂಠಿ ಹಾಕಲ್ಲ ಅನಿಸುತ್ತೆ. ಇದು ಆ್ಯಕ್ಚುಲಿ ನಮ್ಮ ಅಮ್ಮ ಮಾಡ್ತಾಯಿದ್ರು. ಈ ಥರ ಹಾಕಿದ್ರೆ ನಾವು ತೊಗರಿಬೇಳೆ ಮಾಡೋದ್ರಿಂದ ಅದು ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡ್ಬೋದು, ಜೀರ್ಣಶಕ್ತಿ ಒಳ್ಳೆಯದು ಅಂತ. ಮತ್ತು ತೆಂಗಿನಕಾಯಿನ ನಾನು 2 ತೆಂಗಿನಕಾಯಿನ ಒಡೆದು ತುರ್ಕೊಂಡಿದ್ದೀನಿ. ಅದರಲ್ಲಿ ನಾನು 3 ತೆಂಗಿನಕಾಯಿ ಹೋಳನ್ನ ಹಾಕ್ತಾಯಿದ್ದೀನಿ. ಇದು ಕಾಯಿ ಒಬ್ಬಟ್ಟು ಥರನೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಮತ್ತು ಬೆಲ್ಲ ಅರ್ಧ kg ತೊಗರಿಬೇಳೆಗೆ ನಾನು ಮತ್ತು ಅರ್ಧ kg ಬೆಲ್ಲನ ಹಾಕ್ಕೊಳ್ತಾಯಿದ್ದೀನಿ. ಸೇಮ್ ಕ್ವಾಂಟಿಟಿ. ನಿಮಗೆ ತುಂಬ ಸ್ವೀಟ್ ಬೇಕಂದರೆ ಸೇಮ್ ಕ್ವಾಂಟಿಟಿನ ಹಾಕ್ಕೊಳ್ಳಿ. ನಮಗೆ ಸಪ್ಪೆಯಾಗಿ ತಿಂತೀವಿ ಅಂದರೆ ಕಡಿಮೆ ಮಾಡ್ಕೊಬೋದು, ಬಟ್ ನನಗೆ ಸ್ವೀಟ್ ಇದ್ರೇ ಇಷ್ಟ. ಸಾರಿ ಫ್ರೆಂಡ್ಸ್, ಕೆಮ್ಮು.
ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸರ್ ಮಾಡಿಕೊಂಡು, ತೆಂಗಿನಕಾಯಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಂಡು ತೊಗರಿಬೇಳೆನ ಕಡಿಮೆ ಮಾಡ್ಕೋಬೋದು. ನೀವು ಒಂದು ಲೋಟ ಬೇಳೆ ಹಾಕ್ಕೊಂಡು ನೀವು ತೆಂಗಿನಕಾಯಿನ 2 ತೆಂಗಿನಕಾಯಿನ ಬೇಕಾದರೆ ನೀವು ಹಾಕ್ಕೋಬೋದು, ಅಂದರೆ 4 ಹೋಳನ್ನ. ನಾನಿವಾಗ 2 ಲೋಟ ತೊಗರಿಬೇಳೆಗೆ 2 ಲೋಟ ಬೆಲ್ಲ, ಅಂದರೆ ಅರ್ಧ kg ಬೆಲ್ಲ, ಸೇಮ್ ಕ್ವಾಂಟಿಟಿ, ಮತ್ತು ತೆಂಗಿನಕಾಯಿನ 3 ಹೋಳನ್ನ ನಾನು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ಗ್ರೈಂಡರಲ್ಲಿ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ರುಬ್ಕೋಬೇಕು ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ತೊಗರಿಬೇಳೆ ರುಬ್ಬೋಕ್ಕಾಗಲ್ಲ ಅಂದ್ಕೊತಾರೆ ಮಿಕ್ಸಿನಲ್ಲಿ ಹಾಕಿದಾಗ. ಫುಲ್ಲು ತಣ್ಣಗೆ ಮಾಡಿ ಹಾಕಿದ್ರೆ ಖಂಡಿತ ಅದು ನೈಸಾಗಿ ಆಗೋಲ್ಲ, ಸಾಫ್ಟಾಗಿ. ಈ ಥರ ಸ್ವಲ್ಪ ಬಿಸಿ ಇರಬೇಕಾದ್ರೆ ಏನು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ, ತುಂಬ ನೈಸಾಗಿ, ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ. ಎಲ್ಲದನ್ನು ರುಬ್ಬಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನೈಸಾಗಿ ಆಗಿದೆ ನೋಡಿ, ಇದು ಪರ್ಫೆಕ್ಟಾಗಿ. ಇವಾಗ ಹೂರ್ಣನೂ ಆಯಿತು, ಕಣ್ಕನೂ ಮಿಕ್ಸ್ ಮಾಡಿಟ್ಟಿದ್ವಿ ನಾವು. ಇವಾಗ ಇದನ್ನು ಓಪನ್ ಮಾಡಿ ಆ ನೀರನ್ನೆಲ್ಲ ಚೆಲ್ಬಿಟ್ಟು ನಾನು ಮತ್ತೆ ಕೈಯಿಂದ ಚೆನ್ನಾಗಿ ನಾದ್ಕೊಳ್ತೀನಿ ಇದನ್ನು. ಆಗಿನ ಕಾಲದಲ್ಲಿ ನಮಗೆ ಗೊತ್ತಿರೋಂಗೆ ಫ್ರೆಂಡ್ಸ್ ಏನು ಮಾಡ್ತಿದ್ರು ಅಂದರೆ, ಒಣಕೆ ಇರುತ್ತೆ, ಒಣಕೆ ಅಂತ ನಿಮಗೆ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದ್ರೂ ಇರ್ಬೋದು. ಕಲ್ಲೊಳಗಡೆ ಹಾಕಿಬಿಟ್ಟು ಇದನ್ನು ಕೆಜ್ಜುತ್ತಾ ಇರೋರು ಗೊತ್ತಾ, ಇದು ಸಾಫ್ಟಾಗಿ ಅದು ಚೆನ್ನಾಗಿ ಒಂದು ಹದ ಬರಬೇಕು ಅಂತೇಳ್ಬಿಟ್ಟು ಒಳಕಲ್ಲಲ್ಲಿ ಕೆಜ್ಜುತ್ತಾರವ್ರು ನನಗೆ ಗೊತ್ತಿರೋ ಥರ. ಸೊ ಇವಾಗೆಲ್ಲ ಯಾರು ಅಷ್ಟೊಂದು ಆ ಥರ ಮಾಡೋಲ್ಲ. ಕೈನಲ್ಲಿ ನಾನಿವಾಗ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ, ಮತ್ತು ಒಂದು 5-10 ನಿಮಿಷ ಮತ್ತೆ ಇಟ್ಕೊಳ್ಬೇಕಾಗತ್ತೆ. ಈ ಥರ ಚೆನ್ನಾಗಿ ನಾದ್ಬಿಟ್ಟು, ಮೇಯ್ನ್ ಇದೇ ಫ್ರೆಂಡ್ಸ್, ಇದು ನೀವು ಕಲಿಸ್ಕೊಂಡ್ರಿ ಅಂದರೆ ನಿಮಗೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಳೆ ಒಬ್ಬಟ್ಟು ಸೂಪರಾಗಿ ಮಾಡ್ಬೋದು. ನೀವು ಬರ್ದಿರೋರು ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಆದಷ್ಟು ಸ್ವಲ್ಪ ಗಂಟು ಥರ ಇರೋವಂಥದ್ದು ಎಲ್ಲದನ್ನು ಹಾರ್ಡಾಗಿರೋಂಥದ್ದನ್ನು ಎಲ್ಲ ನೋಡಿ ಥರ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಇವಾಗ ಗೊತ್ತಾಗ್ತಾಯಿದೆ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಯಾಕೆಂದರೆ ನಾವು ನೀರಿನಲ್ಲಿ ನೆನೆಸಿರೋದ್ರಿಂದ ಎಲ್ಲ ನೀರನ್ನ ಅಬ್ಸರ್ವ್ ಮಾಡಿಕೊಂಡು, ಚಿರೋಟಿ ರವೆ ಹಾಕಿದ್ವಲ್ಲ, ಎಲ್ಲ ಸಾಫ್ಟಾಗಿ ಆಗಿದೆ. ಸೊ ಎರಡೂ ಮೈದಾ ಹಿಟ್ಟು ಮತ್ತು ಚಿರೋಟಿ ಎರಡು ಹೊಂದ್ಕೊಂಡು ಹದವಾಗಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಇವಾಗ ಮತ್ತೆ ಒಂದು 10 ನಿಮಿಷ ಇಡ್ತೀನಿ ನಾನು, ಒಂದು 10-15 ನಿಮಿಷ ನಾವು ಟೈಮ್ ಇದ್ದರೆ ನೀವು ಇಟ್ಕೋಬೋದು, ಇಲ್ಲ ಟೈಮ್ ಇಲ್ಲ ಅಂದರೆ ಒಂದು 5-10 ನಿಮಿಷ ಇದು ಮಾಡಿ ನೀವು ಒಬ್ಬಟ್ಟನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದೊಂದು 5 ನಿಮಿಷ ಈ ಥರ ಚೆನ್ನಾಗಿ ಮೇಲೆ ಕೆಳಗೆ ಎತ್ತಿ ಹೊಡಿತಾ ಇದ್ದೀನಿ ನಾನು ಇದನ್ನು. ಓಕೆನಾ, ಇವಾಗ ಕ್ಲೋಸ್ ಮಾಡಿಡ್ತಾಯಿದ್ದೀನಿ. ಮತ್ತು ಇವಾಗ ಒಬ್ಬಟ್ಟನ್ನ ಮಾಡಲಿಕ್ಕೆ ಒಂದು ಪ್ಲಾಸ್ಟಿಕ್, ನಾನು ಒಬ್ಬಟ್ಟಿನ ಕವರು ಖಾಲಿಯಾಗಿತ್ತು. ಸೊ ಅರ್ಜೆಂಟಲ್ಲಿ ಮಾಡೋಣ, ತಿನ್ನಬೇಕು ಅನ್ನಿಸ್ತು. ಸೊ ಅದಕ್ಕೆ ಮಾಡಿದೆ. ಇವತ್ತು ನನ್ನ ಮಗಂದು ನಂದು ಬರ್ತಡೇ ಬೇರೆ ಇದೆ. ಸೊ ಹಂಗಾಗಿ ನೋಡಿ ಎಷ್ಟು ಸಾಫ್ಟಾಗಿ, ನೀವು ಲಟ್ಟಿಸ್ತಾ ಇರ್ಬೇಕಾದ್ರೆ ನೋಡ್ತಿರ್ಬೋದು, ಅಬ್ಸರ್ವ್ ಮಾಡ್ತಿರ್ಬೋದು. ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ನೋಡಿ, ಎಷ್ಟು ಚಿಕ್ಕದಾಗಿ ಉಂಡೆಗಳು, ಹೂರ್ಣನೂ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರಲ್ಲ. ಈ ಥರ ಮಾಡಿಕೊಂಡು ಎಣ್ಣೆನ ಯೂಸ್ ಮಾಡಿಕೊಂಡು, ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಎಷ್ಟು ನಿಮಗೆ ದೊಡ್ಡದಾಗಿ ಬೇಕೋ ನೋಡಿ, ನೋಡ್ತಿರ್ಬೋದು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿಯೇ ಮಾಡ್ಕೋಬೋದು. ಇದನ್ನು ತುಂಬ ಜನಕ್ಕೆ ಬರೋಲ್ಲ ಫ್ರೆಂಡ್ಸ್ ಒಬ್ಬಟ್ಟು. ಕೇಳ್ತಾ ಇರ್ತಾರೆ ನನಗೆ, ನೀವು ಹೇಗೆ ಮಾಡ್ತೀರಾ, ಕಷ್ಟ ಅಲ್ವಾ ಅದು, ನಮಗೆ ಬರೋದೇ ಇಲ್ಲ, ಅಂಗಡಿಯಿಂದ ತಂದು ತಿಂತೇವೆ ಅಂತ. ಸೊ ಖಂಡಿತ ಕಷ್ಟ ಏನಿಲ್ಲ ಫ್ರೆಂಡ್ಸ್, ಇಷ್ಟಪಟ್ಟು ಮಾಡಬೇಕಷ್ಟೇ. ಇವಾಗ ನಾನು ಒಂದು ಕಡೆ ತವನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ನಾನಿವಾಗ ಸನ್ಫ್ಯೂರ್ ಆಯಿಲ್ನ ಅದ್ರ ಮೇಲೆ ಹಚ್ಚಿದ್ದೀನಿ. ತುಪ್ಪ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು. ನೋಡಿ ಇವಾಗ ಹಾಕಿದ್ದೀನಿ ನಾನೊಂದು ಒಬ್ಬಟ್ಟನ್ನ. ಎರಡು ಕಡೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಅದು ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡ್ತಿದ್ರೆ ನೋಡಿ, ವಾವ್, ಕಲರ್ ಚೇಂಜ್ ಆಗುತ್ತೆ. ನೀವು ಆವಾಗ ಉಲ್ಟಾ ಹಾಕಬೇಕಾಗತ್ತೆ. ಸೊ ಬೆಳ್ಳಗೆ ಕಾಣ್ತಿರ್ಬೇಕಾದ್ರೆ ನೀವು ತೆಗಿಬೇಡಿ, ಹರಿದೋಗುತ್ತೆ. ಸೊ ಈ ಥರ ನೋಡಿಕೊಂಡು, ಅದಕ್ಕೋಸ್ಕರ ನಾನು ಇವತ್ತು ಒಂದು 2-3ನ ಬೇಯಿಸ್ಬಿಟ್ಟು ತೋರಿಸ್ತಾಯಿದ್ದೀನಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ. ಮತ್ತು ಇನ್ನೊಂದು ಹೋಳಿಗೆ ಹಾಕಲಿಕ್ಕೆ, ಒಬ್ಬಟ್ಟು ಹಾಕಲಿಕ್ಕೆ ಮತ್ತು ಎಣ್ಣೆ ಹಚ್ಕೊತಾ ಇದ್ದೀನಿ. ಕೆಮ್ಮು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್, ಹುಷಾರಿಲ್ಲ ಸ್ವಲ್ಪ. ನೆನ್ನೆ ನನಗೆ ಹೆಡ್ಡೇಕೆಲ್ಲ ಬಂದ್ಬಿಟ್ಟು ತಲೆನೋವು ಕೋಲ್ಡೆಲ್ಲ ಆಗಿತ್ತು.
ನೋಡಿ ಇನ್ನೊಂದು ಒಬ್ಬಟ್ಟು ಹಾಕ್ತಾಯಿದ್ದೀನಿ. ನೀವು ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕ್ಕೊಳ್ಬೋದು. ಓಕೆನಾ. ನೋಡಿ ಈ ಥರ ಕಲರ್ ಚೇಂಜ್ ಆದಾಗ ಉಲ್ಟಾ ಹಾಕಬೇಕು. ನೋಡಿ ಎಷ್ಟು ಸಖತ್ತಾಗಿ ಸಾಫ್ಟಾಗಿ ಸೂಪರಾಗಿತ್ತು ನಮ್ಮ ಮನೇಲಿ. ಮತ್ತು ಇದು ಕಾಯಲ್ ಅಂತ ಮಾಡ್ತೀವಿ ನಾವು, ತುಂಬ ಜನ ಮಾಡೋಣ ಅನಿಸ್ತದೆ. ನೋಡಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಒಂದೆರಡು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಇದು ನೈಸಾಗಿ ನೋಡಿ. ಇದು ಕಾಯಿ ಹಾಲು, ನಮ್ಮ ಕಡೆ ಎಲ್ಲ ಉಬ್ಬಿಟ್ಟಿನ ಜೊತೆಗೆ ತುಪ್ಪ, ಕಾಯಿ ಹಾಲು. ಇಷ್ಟ ಆಯಿತು ಅಂದ್ಕೊಂಡು ಥ್ಯಾಂಕ್ ಯು.